ಒಂದು ಅಗ್ರಿಕಲ್ಚರಿಸ್ಟ್ ಹಿಡಿದು ಮಾಡ್ಬೋದಾದಂಥ ಒಂದು ಬಿಸ್ನೆಸ್ ಇದು ಅಲ್ಲ. ನಿಮ್ಮ ಖುಷಿ ನೋಡಿದ್ರೆ, ನಿಮ್ಮ ಕಾನ್ಫಿಡೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಲಾಭ ಇದೆ ಆ್ಯಂಡ್ ಎಷ್ಟು ಒಳ್ಳೆ ಪ್ರಾಡಕ್ಟ್ ಇದು ಅಂತ ಹೇಳಿ. ಒಂದು ಜಾಗ ಇದ್ರೆ ಸಾಕು. ಸೈಟ್ ತೊಗೊಂಡಿರೋರು ಇರ್ತಾರೆ ಅಥವಾ ಫಾರ್ಮ್ ಲ್ಯಾಂಡ್ ಇರೋರು ಇರ್ತಾರೆ, ಅವ್ರಿಗೆ ಅಲ್ಲೇನು ಬೇರೆ ಏನೂ ಮಾಡಿರೋದಿಲ್ಲ, ಮನೆ ಇರೋದಿಲ್ಲ, ಬಿಲ್ಡಿಂಗ್ ಇರೋದಿಲ್ಲ, ಏನೂ ಇರೋದಿಲ್ಲ, ಖಾಲಿ ಜಾಗ ಇರುತ್ತೆ. ಅಂಥವ್ರು ಆರಾಮಾಗಿ ಮಾಡ್ಬೋದಾದಂಥ ಬಿಸ್ನೆಸ್ ಇದು. ನಿಮ್ಗೆ ಹೇಗೆ ಗೊತ್ತಾಯ್ತು ಇದನ್ನ ಬೆಳಿಬಹುದು ಅಂತ? ಇದನ್ನ ಬೆಳೆ ಬಗ್ಗೆ ನಾನು ಯೂಟ್ಯೂಬಲ್ಲಿ ಪರಿಚಯ ಆಯಿತು. ಪ್ರಶಾಂತ್ ಅವ್ರ ಹತ್ರ ಮಾತಾಡಿದೆ. ಸೊ ಹಾಗಾಗಿ ಇದನ್ನ ವೈ ನಾಟ್ ಮೀ ಅಂತ ಹೇಳಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ. ಬಿಕಾಸ್ ಮೇಂಟೆನೆನ್ಸ್ ಇಸ್ ವೆರಿ ಸಿಂಪಲ್. ಅದೇನು ರೇಟ್ ಇದೆಯೋ ಆ ರೇಟಲ್ಲಿ ಅಗ್ರಿಮೆಂಟ್ ಹಾಕಿರ್ತೀವಿ. ಅಗ್ರಿಮೆಂಟಲ್ಲಿ ರೇಟ್ ಪ್ರಕಾರ ತಗೊಂಡು ನಾವು ಈ ಮಾರ್ಕೆಟಿಂಗ್ ಮಾಡ್ಕೊಂತೀವಿ. ಸೊ ಇದು ಯಾರೆಲ್ಲ ಮಾಡ್ಬೋದು ಸರ್ ಬಿಸ್ನೆಸ್? ಎಸ್ಪೆಷಲಿ ಟೆಕ್ಕೀಸ್ ಮಾಡಬೇಕು, ಹೊಸ ರೈತರು ಮಾಡ್ಬೋದು. ಅವರಲ್ಲಿ ಅವ್ರಿಗೆ ತುಂಬಾ ಕ್ಲಾಸಸ್ ಇರುತ್ತೆ. ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿಲ್ಲ, ಯೂಟ್ಯೂಬ್ ಪರಿಚಯ ಇಲ್ಲ, ಈ ಸಾಫ್ಟ್ ಸ್ಕಿಲ್ಸ್ ಇಲ್ಲ ಅವ್ರ ಹತ್ರ. ಈ ಹೊಸ ರೈತರು ಏನಂದ್ರೆ ಅವ್ರು ಎಕ್ಸ್ಪೆರಿಮೆಂಟಲ್ ಇರ್ತಾರೆ. ಏನೋ ಒಂದು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋದು ತುಂಬಾ ಕಾತರ ಇರುತ್ತೆ. ಅವ್ರಿಗೆ ಬ್ಯಾಕ್ ಸಪೋರ್ಟ್ ಏನಾದ್ರು ಇದ್ದು ಈ ತರದ್ ಏನಾದ್ರು ಮಾಡಬಲ್ಲೆ ಅಂತ ಅನ್ಕೊಂಡಿರೋರು ಎಲ್ಲರೂ ಮಾಡ್ಬೋದು. ಬಿಕಾಸ್ ನಾನೆಲ್ಲೋ ಬೆಂಗಳೂರಿಂದ ಇಷ್ಟು ದೂರ ಬಂದು ಇದನ್ನ ನಾನೇ ಮಾಡಿದ್ದೀನಿ ಅಂದ್ರೆ ಇವಾಗ ಇರೋ ಯಂಗ್ ಫಾರ್ಮರ್ಸ್, ಟಿಪಿಕಲ್ ಬ್ಯಾಕ್ ಗ್ರೌಂಡ್ ಫಾರ್ಮಿಂಗ್ ಇರೋವಂಥವ್ರು ಡೆಫಿನೆಟ್ ಆಗಿ ಮಾಡ್ಬೋದು. ಜಸ್ಟ್ ಒಂದು 2000 ಸ್ಕ್ವೇರ್ ಫೀಟ್ ಇದ್ದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಡಕ್ಟನ್ನು, ಈ ಬ್ಯಾಗಿಂದ ಹಿಡಿದು ಬೇರು ಎಲ್ಲವನ್ನ ಅವರೇ ಪ್ರೊವೈಡ್ ಮಾಡಿ ರಿಟರ್ನ್ ಅವರೇ ಪರ್ಚೇಸ್ ಮಾಡ್ತಾರೆ ಅಂದರೆ ಯಾರು ತಾನೇ ಮಾಡೋಕ್ಕಾಗಲ್ಲ. ಸರ್, ಇವಾಗ ಒಂದು ಯೂನಿಟ್ಗೆ ಎಷ್ಟು ಬ್ಯಾಗ್ಸ್ ಬರುತ್ತೆ ಮತ್ತು ವರ್ಷಕ್ಕೆ ಎಷ್ಟು ಲಾಭ ಗಳಿಸ್ಬೋದು? ಒಂದು ಯೂನಿಟ್ಗೆ 1000 ಬ್ಯಾಗ್ಸ್ ಬರುತ್ತೆ. ಓಕೆ, 1000 ಬ್ಯಾಗ್ಸ್ ಅಲ್ಲಿ ಒಂದು ಬ್ಯಾಗ್ ಅಲ್ಲಿ 3 ರಿಂದ 3.5 kg ಬೇರ್ ಬರುತ್ತೆ. ಓಕೆ, ಓಕೆನಾ ಮೇಡಮ್? ಸೊ ಎಲ್ಲ ಖರ್ಚು ವೆಚ್ಚ ತೆಗೆದ್ರೂ ಈ ಇದರಲ್ಲಿ ಒಂದು 4 ರಿಂದ 5 ಲಕ್ಷವರೆಗೂ ವರ್ಷ ಒಳಗೆ. ಅವರು 150 to 200 rupees ಅಂತ ಹೇಳಿದ್ದಾರೆ. ಆನ್ ಆವರೇಜ್ 175 ಅಂತ ಅನ್ಕೊಂಡ್ರು ರಫ್ಲಿ ಒಂದು 3 tons ಆಫ್ ಈಲ್ಡ್ ಬಂದ್ರು ಒಂದು ಯೂನಿಟ್ಗೆ we can gain up to 4 to 4.5 lakhs. ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ 250 to 300% ROI. ಸಾಫ್ಟ್ವೇರ್ ಇದ್ದು ಇದನ್ನು ಏನಕ್ಕೆ ಚೂಸ್ ಮಾಡಿದ್ರಿ ಸರ್ ನೀವು? ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಉದ್ಯಮ ಚಾನಲ್. ನಾನು ರಾಶಿಕಾ ಕರಾವಳಿ. ಇವತ್ತು ನಿಮಗೆ ಒಂದೊಳ್ಳೆ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಿಮ್ಮ ಜೊತೆಗಿದ್ದೀನಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಗ್ರಿ ರೂಟ್ಸ್ ಕಂಪನಿಯವರು ಈ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವುದು ಈ ಪ್ರಾಡಕ್ಟ್, ಹೇಗೆ ಇದನ್ನು ಬೆಳೆಯೋದು, ಇದೆಲ್ಲವನ್ನು ತಿಳ್ಕೊಳ್ಳೋಣ. ಲಾವಂಚದ ಬೇರು ಈ ಹೆಸರನ್ನು ತಾವೆಲ್ಲರೂ ಕೇಳಿರ್ತೀರ ಸಾಮಾನ್ಯವಾಗಿ. ಆದರೆ ಲಾವಂಚದ ಬೇರು ಅಂದ ತಕ್ಷಣ ನಿಮ್ಮ ತಲೆಗೆ ಬರೋದು ಅದೊಂದು ಆಯುರ್ವೇದಿಕ್ ಅಂಶ ಇರುವಂಥ ಬೇರು ಅಂತ. ಆದರೆ ಈ ಆಯುರ್ವೇದಿಕ್ ಅಂಶ ಇರುವಂಥ ಬೇರನ್ನು ಯಾವ ರೀತಿಯಾಗಿ ಬೆಳಿಬೇಕು ಮತ್ತು ಬೆಳೆದಾದ್ಮೇಲೆ ಹೇಗೆ ಇದನ್ನು ಬಳಸ್ಕೋಬೇಕು, ಬಿಸ್ನೆಸ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ಇದೆಲ್ಲವನ್ನು ತಿಳ್ಕೋಬೇಕು ಅಂತಂದರೆ ನಾವು ಅಗ್ರಿ ರೂಟ್ಸ್ ಕಂಪನಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನಾನು ಇವತ್ತು ಅಗ್ರಿ ರೂಟ್ಸ್ ಕಂಪನಿಯ ಒಂದು ಫಾರ್ಮ್ ಲ್ಯಾಂಡಲ್ಲಿದ್ದೀನಿ. ಸೊ ಈ ಒಂದು ಲಾವಂಚದ ಬೇರನ್ನು ಯಾವ ರೀತಿ ಬೆಳಿಬೇಕು, ಬೆಳೆಯೋದಕ್ಕೆ ಯಾವೆಲ್ಲ ವಿಧಾನಗಳನ್ನು ಅಳವಡಿಸ್ಕೋಬೇಕು, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಯಾಕಂದರೆ ಇದನ್ನು ಆಲ್ಮೋಸ್ಟ್ ಸಾಮಾನ್ಯವಾಗಿ ತಮಿಳ್ನಾಡಲ್ಲಿ ತುಂಬ ಜನ ಇದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಈ ಪ್ರಾಡಕ್ಟ್ ಹೆಸರೇ ಗೊತ್ತಿಲ್ಲ, ಇದರ ಹೆಸರೇ ಗೊತ್ತಿಲ್ಲ. ಹೇಳಿದ್ರೂ ಎಲ್ಲೋ ಕೇಳ್ದಂಗಿದೆ ಅನ್ನೋ ಒಂದು ಮೈಂಡಿಗೆ ಬರುತ್ತೆ ಅಷ್ಟೇ. ಆದರೆ ಇದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕದ ಜನತೆಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಅಗ್ರಿ ರೂಟ್ಸ್ ಕಂಪನಿಯವರು ಈ ಒಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಂಟ್ರೊಡ್ಯೂಸ್ ಮಾಡೋದಲ್ಲದೆ ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಗೈಡೆನ್ಸ್ ಕೂಡ ಅವರೇ ಕೊಡ್ತಾ ಇದ್ದಾರೆ. ಹಾಗಾಗಿ ಬನ್ನಿ ನಾವು ಅವ್ರ ಜೊತೆನೇ ಒಂದಿಷ್ಟು ಮಾಹಿತಿಯನ್ನು ಕೇಳೋಣ. ಹೇಗೆ ಇದನ್ನು ಬೆಳಿಬೇಕು, ಬೆಳೆದಾದ್ಮೇಲೆ ಏನು ನೆಕ್ಸ್ಟು, ಇದೆಲ್ಲವನ್ನು ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಈಗಾಗಲೇ ಈ ಪ್ರಾಡಕ್ಟನ್ನು ಬೆಳೀತಾ ಇರುವಂಥವ್ರು ನಮ್ಮ ಜೊತೆಗಿದ್ದಾರೆ, ವೀರೇಶ್ ಅವರು. ಸರ್, ಇದು ನಿಮ್ಗೆ ನಮಸ್ತೆ ಸರ್. ಈಗ ಹೇಗೆ ಪರಿಚಯ ಆಯಿತು, ಇದು ನಿಮ್ಗೆ ಹೇಗೆ ಗೊತ್ತಾಯಿತು ಇದನ್ನು ಬೆಳಿಬಹುದು ಅಂತ? ಫಸ್ಟ್ಲಿ ಯೂಟ್ಯೂಬ್ ಅಲ್ಲೇನೆ ನೋಡಿದ್ದು. ಐ ವಾಸ್ ವೆರಿ ಕ್ಯೂರಿಯಸ್ ಇನ್ ಡೂಯಿಂಗ್ ದ ಎಕ್ಸ್ಪೆರಿಮೆಂಟ್ಸ್. ಆಕ್ಚುಲಿ ಇದನ್ನ ಬೆಳೆ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಪರಿಚಯ ಆಯ್ತು. ಪ್ರಶಾಂತ್ ಅವ್ರ ಹತ್ರ ಮಾತಾಡಿದೆ. ಸೊ ಹಾಗಾಗಿ ಇದನ್ನ ವೈ ನಾಟ್ ಮೀ ಅಂತ ಹೇಳಿ ಒಂದು ಟ್ರೈ ಮಾಡೋಣ ಅಂತ ಹೇಳಿ. ಬಿಕಾಸ್ ಮೇಂಟೆನೆನ್ಸ್ ಇಸ್ ವೆರಿ ಸಿಂಪಲ್ ಅಂಡ್ ಅಗೇನ್ ಇಟ್ ಈಸ್ ಆರ್ಗ್ಯಾನಿಕ್. ಐ ಹ್ಯಾವ್ ದೇಸಿ ಕೌಸ್. ಸೊ ನಾನು ಜೀವಾಮೃತ ಪ್ರಿಪೇರ್ ಮಾಡಬಲ್ಲೆ. ಐ ನೋ ದ ಟ್ಯಾಕ್ಟಿಕ್ಸ್. ಏನು ಬೇಕಾಗುತ್ತೆ ಸರ್ ಬೆಳೆಯೋದಕ್ಕೆ? ನೋಡೋದಕ್ಕೆ ಮಾತ್ರ ಮಣ್ಣು, ಒಂದು ಗಿಡ, ನೀರು ಇಷ್ಟೇ ಕಾಣಿಸೋದು. ಬಟ್ ಏನೆಲ್ಲ ಆ್ಯಡ್ ಮಾಡಬೇಕು ಅದಕ್ಕೆ ಗ್ರೋತ್ ಆಗ್ಬೇಕಂತಂದ್ರೆ? ಓಕೆ, ಸೊ ಆರ್ಗ್ಯಾನಿಕಲ್ಲಿ ರೂಟ್ ಗ್ರೋತ್ಗೆ ಅಂತೇಳಿ ಕೆಲವು ಬಯೋ ಫ್ಯಾಕ್ಟರ್ಸ್ ಇದೆ. ಲೈಕ್ ವ್ಯಾಮ್ ಅಂತ ಮೈಕೋರಾಜ ಅಂತ ಹೇಳಿ ಯೂಸ್ ಮಾಡ್ತೀವಿ. ಆಮೇಲೆ ಹ್ಯೂಮಿಕ್ ಫಲ್ಮಿಕ್ ಆಸಿಡ್ಸ್ ಯೂಸ್ ಮಾಡ್ತೀವಿ. ಸೊ ಈ ಥರದ್ದೆಲ್ಲ ಅವ್ರು ಹೇಳಿದ್ರು ನನಗೆ. ಸೊ ದೆನ್ ಐ ಕ್ರಾಸ್ ಚೆಕ್ ವಿತ್ ಮೈ ಅನಾಲಿಸಿಸ್. ನನ್ನ ಪ್ರಾಕ್ಟೀಸಸ್ಗೆ, ನನ್ನ ಪ್ರೀವಿಯಸ್ ಪ್ರಾಕ್ಟೀಸಸ್ ಅಲ್ಲಿ ನಾನು ಕ್ರಾಸ್ ಚೆಕ್ ಮಾಡ್ಕೊಂಡಾಗ ಹೌದು, ಬೇರೆ ಬೆಳೆಯೋದಕ್ಕೆ ಅವ್ರು ಏನೇನು ಮಾಡ್ತಿದ್ರು ಕರೆಕ್ಟ್ ಆಗಿ ಇದೆ, ಅದು ಪ್ರಾಸೆಸ್ ಅಲ್ಲೇ ಇದೆ ಅಂತ ಹೇಳಿ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಾನೆ ಟ್ರೈ ಮಾಡಿದ್ದು. ಒಂದು 2 ಯೂನಿಟ್ ಮಾಡಿದೆ ನಾನು. ಬಿಕಾಸ್ ನನ್ನ ಹತ್ರ ಸಾಯಿಲ್ ರೆಡ್ ಸಾಯಿಲ್, pH ಲೆವೆಲ್ ತುಂಬಾ ಕಮ್ಮಿ ಇದೆ
ಅಂಡ್ ಇದಕ್ಕೆ ಬೇಕಾದಂಥ ಎಲ್ಲ ಗುಣಗಳಿರುವಂಥ ಸಾಯಿಲ್ ಇದು. ಸೊ ಸಾಯಿಲು ನನ್ನ ಹತ್ರ ಇತ್ತು, ಫರ್ಟಿಲೈಸರ್ಸ್ ಇತ್ತು, ನನ್ನ ಕಾನ್ಫಿಡೆನ್ಸ್ ಇದೆಯಲ್ಲ. ನೀವು ಏನು ಪ್ರೊಫೆಷನಲ್ ಏನು ಸರ್, ನೀವು ಏನು ವರ್ಕ್ ಮಾಡೋದು? ನಾನು ಸಾಫ್ಟ್ವೇರ್ ಇದ್ದು ಇದನ್ನ ಏನಕ್ಕೆ ಚೂಸ್ ಮಾಡಿದ್ರಿ ಸರ್ ನೀವು? ಬಿಕಾಸ್ ನವಡೇಸ್ ಎವ್ರಿಥಿಂಗ್ ಟೆಕ್ನಾಲಜಿಯಲ್ಲಿ ಮೇಂಟೆನೆನ್ಸ್ ಮ್ಯಾನ್ ಪವರ್ನ ಕಮ್ಮಿ ಮಾಡೋದು ಅಂಥದ್ದು ಏನಿದೆ ಅನ್ನೋದನ್ನೇ ನಮ್ಮ ಹುಡುಕಾಟ. ಓಕೆ, ಅದಕ್ಕೆ ನಾವು ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದು. ಸೊ ಅಗ್ರಿಕಲ್ಚರಲ್ಲೂ ಅದೇ ಥರ ಇದ್ದಾಗ ವೈ ನಾಟ್ ಗಿವ್ ಇಟ್ ಅ ಟ್ರೈ ಅಂತೇಳಿ. ಅಂದರೆ ಇದಕ್ಕೆ ಕೆಲಸ ಕಡಿಮೆ ಅನ್ಸುತ್ತೆ. ಇವಾಗ ನೋಡಿ, ಒಂದು ತಿಂಗಳು ಸ್ಟಾರ್ಟಿಂಗಲ್ಲಿ ನನಗೊಂದು 15 days ಹಿಡಿದಿತ್ತು ಅಷ್ಟೇ ಈ ಕಂಪ್ಲೀಟ್ ಸೆಟಪ್ ಮಾಡೋದಕ್ಕೆ. ಆ್ಯಂಡ್ ಟಿಲ್ ನಾವು ನಾನು ಸ್ಪ್ರಿಂಕ್ಲರ್ ಸೆಟಪ್ ಮಾಡಿದ್ದೀನಿ. ಆಸ್ ಯು ಹವ್ ಸೀನ್, ನಾನು ಒಂದ್ಸಲಿ 3 ದಿನಕ್ಕೆ ಒಂದ್ಸಲಿ ಕಂಪ್ಲೀಟಾಗಿ ನೀರು ಕೊಡ್ತೀನಿ, ಕಂಪ್ಲೀಟಾಗಿ ಅದು ಫಿಲ್ ಆಗುತ್ತೆ. ಹಾಗಾಗಿ ನಾನು ಮೇಂಟೆನೆನ್ಸ್ ಏನು ಅನಿಸ್ತೀನಿಲ್ಲ. ರೀಸೆಂಟಾಗಿ ಈಗ 1 month ಆಗಿದೆ ಅಲ್ಲ, ಜಸ್ಟ್ 3 days ಬ್ಯಾಕ್ ಗೊಬ್ಬರ ಕೊಟ್ಟಿದ್ದು. ಓಕೆ, ಆ ಗೊಬ್ಬರ ಕೊಡೋದಕ್ಕೆ ಒಂದು ಆಳು ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಮೇಂಟೆನೆನ್ಸ್ ಇಸ್ ವೆರಿ ಈಸಿ. ಈಗ ಬಿಸ್ನೆಸ್ ಅಂದ ತಕ್ಷಣ ಎಲ್ಲರೂ ಮೈಂಡಿಗೆ ಬರೋದು ಸಿಟಿಲಿ ಇರಬೇಕು, ಆ ಥರದ್ದೆಲ್ಲ ಇರುತ್ತೆ. ಸೊ ಇದು ಯಾರೆಲ್ಲ ಮಾಡ್ಬೋದು ಸರ್ ಬಿಸ್ನೆಸ್? ಎಸ್ಪೆಷಲಿ ಟೆಕ್ಕೀಸ್ ಮಾಡಬೇಕು, ಹೊಸ ರೈತರು ಮಾಡ್ಬೋದು. ಯಾಕೆಂದ್ರೆ ಅವ್ರಿಗೆ ಟಿಪಿಕಲ್ ಫಾರ್ಮರ್ಸ್ಗೆ ಏನಂದ್ರೆ ತುಂಬಾ ಕ್ಲಾಸಸ್ ಇರುತ್ತೆ, ಅವ್ರಿಗೆ ತುಂಬಾ ಕ್ಲಾಸಸ್ ಇರುತ್ತೆ. ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿಲ್ಲ, ಯೂಟ್ಯೂಬ್ ಪರಿಚಯ ಇಲ್ಲ, ಈ ಸಾಫ್ಟ್ ಸ್ಕಿಲ್ಸ್ ಇಲ್ಲ ಅವ್ರ ಹತ್ರ. ಈ ಹೊಸ ರೈತರು ಏನಂದ್ರೆ ಅವ್ರು ಎಕ್ಸ್ಪೆರಿಮೆಂಟಲ್ ಇರ್ತಾರೆ. ಏನೋ ಒಂದು ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ನಾವು ಯಾಕೆ ಮಾಡಬಾರ್ದು ಅನ್ನೋದು ತುಂಬಾ ಕಾತರ ಇರುತ್ತೆ. ಅವ್ರಿಗೆ ಬ್ಯಾಕ್ ಸಪೋರ್ಟ್ ಏನಾದ್ರು ಇದ್ದು ಈ ತರದ್ ಏನಾದ್ರು ಮಾಡಬಲ್ಲೆ ಅಂತ ಅನ್ಕೊಂಡಿರೋರು ಎಲ್ಲರೂ ಮಾಡ್ಬೋದು. ಬಿಕಾಸ್ ನಾನೆಲ್ಲೋ ಬೆಂಗಳೂರಿಂದ ಇಷ್ಟು ದೂರ ಬಂದು ಇದನ್ನ ನಾನೇ ಮಾಡಿದ್ದೀನಿ ಅಂದ್ರೆ, ಇವಾಗ ಇರೋ ಯಂಗ್ ಫಾರ್ಮರ್ಸ್ ಟಿಪಿಕಲ್ ಬ್ಯಾಕ್ಗ್ರೌಂಡ್ ಫಾರ್ಮಿಂಗ್ ಇರೋವಂಥವ್ರು ಡೆಫಿನೆಟ್ ಆಗಿ ಮಾಡ್ಬೋದು. ಸರ್ ಇವಾಗ ನಿಮ್ ಎವ್ರಿ ಸ್ಟೆಪ್ ಅಲ್ಲಿ ಇವರು ಏನು ಅಗ್ರಿ ರೂಟ್ಸ್ ಅವ್ರು ನಿಮ್ ಜೊತೆ ಇರ್ತಾರಾ? ರೈಟ್, ಇದಾರೆ ಅವ್ರು ಇಲ್ಲಿ. ದೇ ಆನ್ಸರ್ಡ್ ಆಲ್ ಮೈ ಕ್ವೈರೀಸ್. ಇದು ಗ್ರೋ ಬ್ಯಾಗ್ ಅಲ್ಲೇ ಬೆಳಿಬೇಕಾ? ಗ್ರೋ ಬ್ಯಾಗ್ ಬೆಳೆದ್ರೆ ನಮ್ಗೆ ಈಲ್ಡ್ ಜಾಸ್ತಿ ಬರುತ್ತೆ. ಯಾಕಂದ್ರೆ ಈಗ ರೈತರಿಗಂತಂದ್ರೆ ಖಾಲಿ ಜಾಗ ಇರುತ್ತೆ, ತೋಟ ಗದ್ದೆ ಅದೆಲ್ಲ ಇರುತ್ತೆ, ಅಲ್ಲಿ ಬೆಳೆದ್ರೆ ಏನ್ ಪ್ರಾಬ್ಲಮ್ ಏನು, ಅಥವಾ ಅಲ್ಲಿ ಬೆಳಿಬಾರ್ದಾ ಏನು? ಬೆಳಿಬಹುದು, ಆ ಥರದ್ದೇನಿಲ್ಲ. ಇವಾಗ ಕಡಲೂರು ಅಂತ ಹೇಳಿ ಒಂದು ತಮಿಳ್ನಾಡಲ್ಲಿ ಒಂದು ಪ್ರಾಂತ ಇದೆ. ಇಲ್ಲಿ ನಮ್ಗೆ ಹೈನುಗಾರಿಕೆ ಹೇಗೋ ಅಲ್ಲಿ ಅವ್ರಿಗೆ ವೆಟ್ಟಿವೇರ್ ಅನ್ನೋದು ಹಾಗೆ. ಓಕೆ. ಸೊ ಅವರು ಇದನ್ನ ಪ್ರೈಮರಿ ಕ್ರಾಪ್ ಆಗಿ ಅವ್ರು ಯಾವಾಗ ಅದನ್ನ ಅವ್ರ ಮನೆ ಕಾಂಪೌಂಡ್ ಅಲ್ಲಿ ಅದು ಇದು ಸಣ್ಣ ಪುಟ್ಟದಕ್ಕೆಲ್ಲ ಇಟ್ಕೊಂಡಿರ್ತಾರೆ. ದಟ್ಸ್ ಹೌ ಐ ಗಾಟ್ ಟು ನೋ ಅಬೌಟ್ ದಿಸ್, ಎಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ ಅಂತ ಹೇಳಿ. ಅಲ್ಲಿ ತುಂಬಾ ಆರ್ಗನೈಸೇಷನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟು. ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ ಇವ್ರು ಬಂದಿರೋದ್ರಿಂದ ವಿ ಹ್ಯಾವ್ ಟು ವೆಲ್ಕಮ್ ದೆಮ್. ಆ ಥರ ಇನ್ನೊಂದು ಗ್ರೋ ಬ್ಯಾಗಲ್ಲಿ ಬೆಳೆಯೋದು ಏನಕ್ಕೆ ಅಂದರೆ, ಆ ರೂಟ್ಸ್ ಕಂಪ್ಲೀಟಾಗಿ ಬ್ಯಾಗ್ ಒಳಗಡೆನೆ ಇರುತ್ತೆ. ಆ್ಯಂಡ್ ಆ ರೂಟ್ಸ್ ಮತ್ತೆ ರಿಟರ್ನ್ ಬರುತ್ತೆ, ಮಣ್ಣನ್ನ ಹೊಡ್ಕೊಂಡು ಮತ್ತೆ ರಿಟರ್ನ್ ಬರುತ್ತೆ, ಮತ್ತೆ ಕೆಳಗಡೆ ಹೋಗೋದಿಲ್ಲ. ಅದು ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ. ಅದು ನಾನು ಕೆಲವು ಸ್ಯಾಂಪಲ್ ಬ್ಯಾಗ್ಸ್ ನೋಡಿದ್ದೀನಿ. ಸೊ ಹಾಗಾಗಿ ಇದ್ರಲ್ಲಿ ಬೆಳೆದ್ರೆ ಉತ್ತಮ ಅಂತ. ನೀವು ನಾರ್ಮಲ್ ಗ್ರೌಂಡ್ ಅಲ್ಲೂ ಮಾಡ್ಬೋದು, ಬಟ್ ನಾವು ಹಾರ್ವೆಸ್ಟಿಂಗ್ ಮಾಡುವಾಗ ತುಂಬಾ ಆಳವಾಗಿ ಹೋಗಿರುತ್ತೆ, ತುಂಬಾ ಕಟ್ಟಾಗಿ ಹೋಗುತ್ತೆ. ಆತರ ಕೆಲವು ಏಜೆನ್ಸೀಸ್ ಮಾಡಿರೋದನ್ನ ನಾನು ಕೇಳ್ಪಟ್ಟಿದ್ದೀನಿ, ಅದ್ರಲ್ಲಿ ಅವ್ರು ಲಾಸ್ ಬೇರ್ ಮಾಡಿರೋದನ್ನ ನೋಡಿದ್ದೀನಿ. ಇದು ಟೆಕ್ನಾಲಜಿ. ಆಬ್ವಿಯಸ್ಲಿ ಈ ತರ ಕಾನ್ಸೆಪ್ಟ್ ಅಲ್ಲಿ ಯಾರು ಬೇಕಾದ್ರೂ ಬೆಳಿಬಹುದು. ಇವಾಗ ಇದನ್ನೇ ನಾನು ಆರ್ಗಾನಿಕ್, ಕಂಪ್ಲೀಟ್ 100% ಆರ್ಗಾನಿಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ನನಗೆ ಗೊತ್ತಿದ್ರಲ್ಲಿ ಯಾವ್ದು ಕೆಮಿಕಲ್ ನಾನು ಕಂಪೋಸಿಷನ್ಸ್ ಇಲ್ಲ. ಇವಾಗ ನಾನು ಗ್ರೌಂಡ್ ಅಲ್ಲಿ ಮಾಡೋದ್ರಿಂದ ಕೆಮಿಕಲ್ ಕಂಪೋಸಿಷನ್ಸ್ ಆಗಿರುತ್ತೆ, ಬಿಕಾಸ್ ಆಫ್ ದ ಪಾಸ್ಟ್ ಪ್ರಾಕ್ಟೀಸಸ್ ಇನ್ ದ ಕ್ರಾಪ್ಸ್. ಓಕೆ, ಈಗ ಇದರಿಂದ ಇನ್ಕಮ್ ಏನಾದರೂ ಬರ್ತಿದೆಯಾ ನಿಮಗೆ? ಸ್ಟಾರ್ಟ್ ಆಗಿದೆಯಾ ಅಥವಾ ಏನು? ಇಲ್ಲ ಸ್ಟಾರ್ಟಿಂಗ್ ಪೀರಿಯಡ್ಸ್? ಇದು ಸ್ಟಾರ್ಟಿಂಗ್ ಅಷ್ಟೇ. ಇವಾಗ ನೀವು ಮಾರ್ಕೆಟಿಂಗ್ ಹೇಗೆ ಮಾಡ್ಕೋತೀರಾ? ಇಷ್ಟೊಂದು ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ, ಮಾರ್ಕೆಟಿಂಗ್ ಹೇಗೆ? ಅದಕ್ಕೂ ಅಗ್ರಿ ರೂಟ್ಸ್ ಅವರೇ ಅದೆಲ್ಲ ನೋಡ್ಕೋತಾರಾ ಹೇಗೆ? ಡೆಫಿನೆಟ್ಲಿ ಅವರೇ ನೋಡ್ಕೊಂತಾರೆ. ಒಂದು ಅಗ್ರಿಮೆಂಟ್ ಫಾರ್ಮ್ಯಾಟ್ ನನಗೆ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಕ್ಲಾಸಸ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ನೋಡಿದ್ರೆ ಓವರ್ ಆಲ್ ಅವ್ರು ನಮಗೆ ಸಪೋರ್ಟಿವ್ ಆಗೇ ಇದ್ದಾರೆ. ಅಲ್ಲಿ ಎಲ್ಲೂ ಅವ್ರ ಬೆನಿಫಿಟ್ ಆಗಿ ಅವರು ಎಲ್ಲೂ ಯಾವ್ದು ಪಾಯಿಂಟ್ಸ್ನು ಅವ್ರು ಆ್ಯಡ್ ಮಾಡಿಲ್ಲ. ಆ ಥರ ಏನಿಲ್ಲ. ಫಾರ್ಮರ್ ಬೆನಿಫಿಟ್ ಅಲ್ಲೇನೆ ಅವ್ರು ಅದನ್ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದೊಂದು ಗುಡ್ ಥಿಂಗು. ಅವರು 150 to 200 rupees ಅಂತ ಹೇಳಿದ್ದಾರೆ. ಆನ್ ಆವ್ರೇಜ್ 175 ಅಂತ ಅನ್ಕೊಂಡ್ರು, ರಫ್ಲಿ ಒಂದು 3 tons ಆಫ್ ಈಲ್ಡ್ ಬಂದ್ರು ಒಂದು ಯೂನಿಟ್ಗೆ ವಿ ಕ್ಯಾನ್ ಗೇನ್ ಅಪ್ ಟು 4 to 4.5 lakhs. ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ 250 to 300% ROI ಏನಿದೆ ಅದು ಡೆಫಿನೆಟ್ ಆಗಿ ಬರುತ್ತೆ ಅಂತ. ಇದು ಕಂಪ್ಲೀಟ್ ಆಗಿ ಬೆಳೆಯೋದಕ್ಕೆ, ಗ್ರೋತ್ ಆಗೋದಕ್ಕೆ ಈಗ ನೀವು ಬೇರೆ ತೆಗಿಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ಇದು ನನಗೆ 10 months ಹೇಳಿದ್ದಾರೆ ಮಾ. ಇವಾಗ ಇದು 1 month. ನನ್ನ ಚಿಕ್ಕ ಕ್ಯೂರಿಯಾಸಿಟಿ ಇದೆ, ಒಂದು 3 months ಆದ್ಮೇಲೆ ನಾನೇ ಬ್ಯಾಗ್ ಓಪನ್ ಮಾಡಿ ನೋಡೋಣ ಅದೆಷ್ಟು ಬರುತ್ತೆ ಆಬ್ವಿಯಸ್ಲಿ ಅಂತ. ನನಗೊಂದು ಅಂದ್ರೆ ಇಯರ್ಗೆ ಒಂದು ಒಳ್ಳೆ ಲಾಭ ಅಂತೂ ಗಳಿಸಬಹುದು ಡೆಫಿನೆಟ್ಲಿ. ಇವಾಗ ನಾನು 3 months ವರೆಗೂ ವೇಟ್ ಮಾಡ್ತೀನಿ. ವಾಟ್ ಹೇಳ್ಡು, ನಾನು ಒಂದು ಬ್ಯಾಗ್ ಓಪನ್ ಮಾಡಿ ರೂಟ್ ಗ್ರೋತ್ ನೋಡ್ತೀನಿ. ಇವಾಗ ಕಂಪನಿ ಆಬ್ವಿಯಸ್ಲಿ ನನಗೆ ಅದು ಒಂದು ಬಾಂಡಿಂಗ್ ಆಗಿದೆ ಕಂಪನಿ ಜೊತೆ, ವಿತ್ ದೇರ್ ಫೀಲ್ಡ್ ಆಫೀಸರ್ಸ್ ಆಲ್ಸೋ. ಸೊ ಆಗಿರೋದ್ರಿಂದ ನಾನೇನ್ ಮಾಡ್ತೀನಿ, ಇನ್ನೊಂದು ಲಾರ್ಜ್ ಸ್ಕೇಲಲ್ಲಿ ಪ್ಲಾನ್ ಮಾಡ್ಕೊಂತೀನಿ. ನೆಕ್ಸ್ಟ್ 3 months ಅಲ್ಲಿ ನಾನು ಜಸ್ಟ್ ನೋಡಿ ಇವಾಗ ಓಕೆ ರೂಟ್ ಗ್ರೋತ್ ಆಗ್ತಾ ಇದೆ, ಇಟ್ ಇಸ್ ಅಪ್ ಟು ಮೈ ಅನಾಲಿಸಿಸ್ ಅಂತ ಅನ್ಸಿದ್ರೆ
ನಾನು ಇನ್ನೊಂದು ಲಾರ್ಜ್ ಸ್ಕೇಲಲ್ಲಿ ಪ್ಲಾನ್ ಮಾಡ್ಕೊಡೋದಕ್ಕೆ ಇಲ್ಲೊಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ. ಅಲ್ಲ, ನಿಮ್ಮ ಖುಷಿ ನೋಡಿದ್ರೆ, ನಿಮ್ಮ ಕಾನ್ಫಿಡೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಲಾಭ ಇದೆ ಆ್ಯಂಡ್ ಎಷ್ಟು ಒಳ್ಳೆ ಪ್ರಾಡಕ್ಟ್ ಇದು ಅಂತ ಹೇಳಿ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಓಕೆ, ಇದೀಗ ಅಗ್ರಿ ರೂಟ್ಸ್ ಕಂಪನಿಯ ಫೀಲ್ಡ್ ಆಫೀಸರ್ ಆಗಿರುವಂಥ ಸುರೇಶ್ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಕಂಪನಿ ಬಗ್ಗೆ ಹೇಳಿ. ಈಗ ಅಗ್ರಿ ರೂಟ್ಸ್ ಕಂಪನಿ ಆಫೀಸ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ಬ್ರಾಂಚ್ ಇದೆ ನಿಮ್ಮದು, ಅದನ್ನೊಂಚೂರು ನಮ್ಮ ವೀಕ್ಷಕರಿಗೆ ಹೇಳಿಬಿಡಿ ಸರ್. ಮೇಡಮ್, ನಮ್ಮದು ಕಂಪ್ನಿ ಬಂದು ಮೇನ್ ಆಫೀಸ್ ಬಂದು ತಮಿಳ್ನಾಡಲ್ಲಿದೆ. ಓಕೆ. ಬ್ರಾಂಚ್ ಆಫೀಸ್ ಬಂದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಿರಿಯೂರು ತಾಲೂಕಿದೆ, ಕರ್ನಾಟಕದಲ್ಲಿ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಿರಿಯೂರು. ಸೊ ದೆನ್ ಆಂಧ್ರದಲ್ಲೂ ಒಂದು ಬ್ರಾಂಚ್ ಆಫೀಸ್ ಇದೆ. ಓಕೆ ಸರ್, ಇವಾಗ ಕಸ್ಟಮರ್ಸು ನಿಮ್ಮ ಜೊತೆನೇ ಟೈಅಪ್ ಆಗಿ ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ನೀವು ಎಲ್ಲಿಂದ ಅವ್ರ ಜೊತೆ ನಿಂತ್ಕೋತೀರಾ, ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಅಂತ? ಮೇಡಮ್, ನಮಗೆ ಕಸ್ಟಮರ್ ಕಾಲ್ ಮಾಡಿದಾಗ, ಸೊ ನಾವು ಕಾಲ್ ಮಾಡಿದಾಗ ನಮಗೆಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಫೀಲ್ಡ್ ಆಫೀಸರ್ ಇದ್ದಾರೆ. ಓಕೆ ಓಕೆ. ಸೊ ನಾವು ಕಾಲ್ ಮಾಡಿದಾಗ ನಾವು ಫಸ್ಟ್ ಹೋಗೋದೇ ನಾವು ಅವ್ರ ಇಂಟ್ರೆಸ್ಟ್ ಇದ್ದರೆ ನಾವು ಫಸ್ಟ್ ಹೋಗ್ತೀವಿ. ಫಸ್ಟ್ ಹೋಗಿ ಲ್ಯಾಂಡ್ ನೋಡ್ತೀವಿ. ಲ್ಯಾಂಡ್ ನೋಡಿದ್ಮೇಲೆ ನಮ್ಗೆ ಯಾವ ಥರ ಬೇಕೋ ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಡೀಟೇಲ್ಸ್ ಕೊಡಿ, ಈ ಥರ ಎಷ್ಟು ಅವರಿಗೆ ಎಷ್ಟು ಪ್ಲ್ಯಾಂಟ್ಸ್ ಬೇಕು, ಎಷ್ಟಿದು ಬೇಕು ನೋಡ್ಬಿಟ್ಟು ಆ ಜಾಗದಲ್ಲಿ ಸೆಟಪ್ ಮಾಡಿಬಿಟ್ಟು ಒಂದು 60-40 ಬೇಕಾ, ಇಲ್ಲ ಒಂದು 2000 ಸ್ಕ್ವೇರ್ ಫೀಟ್ ಬೇಕಲ್ಲ, ಇಲ್ಲ ಒಂದು ಜಾಸ್ತಿ ಲ್ಯಾಂಡ್ ಬೇಕಾ. ಸೊ ಎಷ್ಟು ಡಿಪೆಂಡ್ ಅವ್ರು ಎಷ್ಟು ಸಸಿ ಇದು ಮಾಡ್ತಾರೋ, ಸೊ ಅದ್ರ ಮೇಲೆ ನಾವು ಜಾಗ ಇದು ಮಾಡಿಬಿಟ್ಟು ಅವ್ರು ಸೆಟಪ್ ಮಾಡಿ ನಾವು ಕ್ಲಿಯರಿಟಿ ಮಾಡಿಕೊಡ್ತೀವೆಲ್ಲ. ಸೊ ಬ್ಯಾಗ್ಸು ಇಂದ ಹಿಡಿದು ಎಲ್ಲ ಥರದ್ದು ನಾವೇ ಇದು ಕೊಡ್ತೀವಿ. ಓಕೆ ಸರ್, ಈ ಬ್ಯಾಗಲ್ಲೇ ಅದನ್ನು ಬೆಳಿಬೇಕಾ ಅಂತ? ಅಂದರೆ ಖಾಲಿ ಜಾಗ ಇರುತ್ತಪ್ಪ, ಈಗ ತೋಟ ಗದ್ದೆ ಇರುತ್ತೆ, ಅಲ್ಲೆಲ್ಲ ಬೆಳಿಬಾರ್ದಾ? ಇಲ್ಲ, ಅದು ಬೆಳೆಗೆ ಬರಲ್ಲ ಮೇಡಮ್. ಯಾಕಂದರೆ ಈ ಬ್ಯಾಗಲ್ಲಿ ಬೆಳೆದ್ರೆ ಬೆನಿಫಿಟ್ ಇದೆ. ಏನು ಬೆನಿಫಿಟ್? ಯಾಕಂದ್ರೆ ನೀಟಾಗಿ ಗ್ರೋತ್ ಬರುತ್ತೆ, ಒಂದು ತಿರ್ಗಾ ವೇಸ್ಟ್ ಆಗಲ್ಲ ಬೇರು. ಸೊ ಭೂಮಿಯಲ್ಲಿ ಒಳಗೆ ಬೆಳೆದ್ರೆ ಅದು ನಾವು ತಗೊಳ್ಬೇಕಾದ್ರೆ ಸೊ ಅರ್ಧ ಅಲ್ಲೇ ಹೋಗುತ್ತೆ. ಸೊ ತಿರ್ಗಾ ಸುಮ್ಮನೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ. ಇದರ ಈಸಿಯಾಗಿ ನಾವು ತಗೊಳ್ಬೋದು ಬೇರ್ಗಳನ್ನ. ಸೊ ಎಲ್ಲೂ ವೇಸ್ಟ್ ಆಗಲ್ಲ. ಅದಕ್ಕೆ ಈ ಕಾನ್ಸೆಪ್ಟ್ ಬ್ಯಾಗಲ್ಲಿ ಮಾಡಿರೋದು. ಇದು ಬ್ಯಾಗಲ್ಲಿ ಇನ್ನೊಂದು ಏನಂದ್ರೆ, ಬ್ಯಾಗಲ್ಲಿ ಬೆಳೆದ್ರೆ ಸೊ ಕ್ವಾಂಟಿಟಿ ಜಾಸ್ತಿ ಬೆಳುತ್ತೆ. ಕ್ವಾಂಟಿಟಿ ಜಾಸ್ತಿ ಬೆಳೆದ್ರೆ ಇದ್ರ ಗ್ರೋತ್ ಜಾಸ್ತಿ ಆಗುತ್ತೆ. ದೆನ್ ಭೂಮಿಯಲ್ಲಿ ಬೆಳೆದ್ರೆ ಅಷ್ಟೊಂದು ಬರಲ್ಲ. ಇವಾಗ ಮಳೆ ಬರ್ತಿರುತ್ತೆ, ಸೊ ಇದಾಗುತ್ತೆ. ಸೊ ಮಳೆ ಜಾಸ್ತಿ ಬಂದಾಗ ಅಲ್ಲಿ ವೆಟ್ ಜಾಸ್ತಿ ಕೆಸರಾಗುತ್ತೆ. ಸೊ ಅದಕ್ಕೇನೆ ಬ್ಯಾಗಲ್ಲಿ ಬಂದ್ರೆ ಸೇಫ್ಟಿ ಇನ್ನೊಂದು. ಸೊ ಈ ಬ್ಯಾಗಲ್ಲಿ ಬೆಳೆ ಏನಕ್ಕೆ ತಿರ್ಗಿ ಮತ್ತೆ ಬೆಳಿತೀವಿ, ಯಾಕೆ ಬ್ಯಾಗಲ್ಲೇ ಬೆಳಿಬೇಕು ಅಂದ್ರೆ, ಸೊ ನಾವು ಫಸ್ಟಿಗೆ ಒಂದು ಲೇಯರ್ ಸಾಯಿಲ್, ಒಂದು ಲೇಯರ್ ಗೊಬ್ಬರ, ಆ ಥರ ಫರ್ಟಿಲೈಸರ್ ಎಲ್ಲ ಹಾಕಿ ನಾವು ಮಾಡ್ತೀವಲ್ಲ, ಸೊ ಚೆನ್ನಾಗಿ ಬರುತ್ತೆ. ಸೊ ಮಣ್ಣಲ್ಲಿ ಹಂಗೆ ಇದು ಮಾಡೋಕ್ಕಾಗಲ್ಲ, ಲ್ಯಾಂಡ್ ಒಳಗೆ ಆದರೆ ಅದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಬ್ಯಾಗಲ್ಲಿ ನಾವು ಬೆಳೆಯೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ರೈತರಿಗೆ ಆಗಲಿ ಫಾರ್ಮರ್ಸ್ರಿಗೆ ಆಗಲಿ ನಾವು ಇದು ಮಾಡ್ತೀವಿ. ನೀಟಾಗಿ ಗ್ರೋತ್ ಬರಲಿ, ಚೆನ್ನಾಗಿ ಬರಲಿ ಅಂತಲೇ ನಾವು ಈ ಬ್ಯಾಗಲ್ಲಿ ನಾವು ಫಸ್ಟ್ ಇದು ಕೊಡ್ತಿರೋದು ನಾವು. ಸರ್, ಇವಾಗ ಇದು ಒಂದು ಬ್ಯಾಗಲ್ಲಿ ಎಷ್ಟು ಹೀಲ್ಡ್ ಬರುತ್ತೆ ಸರ್? ಮೇಡಮ್, ಕನ್ಫರ್ಮ್ ಈ ಬ್ಯಾಗಲ್ಲಿ 3 ಇಂದ 4 kg ಕಂಪಲ್ಸರಿ ಬರುತ್ತೆ ಮೇಡಮ್. ನಾವು ಬೇಕಾಗಿರೋದೆಲ್ಲ ಕೊಡ್ತೀವಲ್ಲ ಇಂಗ್ರೀಡಿಯೆಂಟ್ಸ್. ಸೊ ಅದರಿಂದ ಪಕ್ಕಾ ಗ್ರೋತ್ 3 ಇಂದ 4 kg ಪಕ್ಕ ಬರುತ್ತೆ ಮೇಡಮ್. ಸರ್, ಇವಾಗ ಒಂದು ಯೂನಿಟ್ಗೆ ಎಷ್ಟು ಬ್ಯಾಗ್ಸ್ ಬರುತ್ತೆ ಮತ್ತೆ ವರ್ಷಕ್ಕೆ ಎಷ್ಟು ಲಾಭ ಗಳಿಸ್ಬೋದು? ಒಂದು ಯೂನಿಟ್ಗೆ 1000 ಬ್ಯಾಗ್ಸ್ ಬರುತ್ತೆ. 1000 ಬ್ಯಾಗ್ಸ್ ಅಲ್ಲಿ ಒಂದು ಬ್ಯಾಗಲ್ಲಿ 3 ಇಂದ 3.5 kg ಬೇರ್ ಬರುತ್ತೆ. ಓಕೆನಾ ಮೇಡಮ್? ಸರ್, ಇದು ಮಾರ್ಕೆಟಿಂಗ್ ಎಲ್ಲ ಹೇಗೆ? ಅಂದ್ರೆ ಇದು ಬೇರೆ ಬೆಳೆದ ನಂತರ ಎಲ್ಲ ಗ್ರೋತ್ ಆದ ನಂತರ ಹೇಗೆ ಅದು ಅವರೇ ಮಾರ್ಕೆಟಿಂಗ್ ಮಾಡ್ಕೋಬೇಕಾ ಅಥವಾ ನೀವು? ಇಲ್ಲ, ಮಾರ್ಕೆಟಿಂಗ್ ನಾವೇ ತಗೊಂತೀವಿ ಮೇಡಮ್. ನಮಗೆ ಕೊಡಬೇಕು, ನಾವೇ ತಗೊಂತೀವಿ. ಸೊ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ಇದು ನಮಗೆ ಪ್ರಾಡಕ್ಟ್ ಕೊಡಬೇಕು ಅಂತ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಅದೇನ್ ರೇಟ್ ಇದೆಯೋ ಆ ರೇಟಲ್ಲಿ ಅಗ್ರಿಮೆಂಟ್ ಆಗಿರ್ತೀವಿ. ಅಗ್ರಿಮೆಂಟ್ ಅಲ್ಲಿ ರೇಟ್ ಪ್ರಕಾರ ತಗೊಂಡು ನಾವು ಈ ಮಾರ್ಕೆಟಿಂಗ್ ಮಾಡ್ಕೊಂತೀವಿ. ಸರ್, ಇವಾಗ ಇದನ್ನ ನೀವೇ ಕೊಟ್ಟು ತಿರ್ಗಾ ಬೆಳೆದಾದ್ಮೇಲೆ ನೀವೇ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಲಾಭ ಇಲ್ಲದೆ ಅಂತೂ ಮಾಡ್ತಿಲ್ಲ, ಏನೋ ಇರುತ್ತೆ. ಸೊ ಇದರಿಂದ ಏನು ಯೂಸ್ ಸರ್? ಈ ಬೇರಿಂದ ನಾನು ಕೇಳ್ಪಟ್ಟಿರೋ ಹಾಗೆ ಇದು ಆಯುರ್ವೇದಿಕ್ ಅನ್ನೋದು ಮೈಂಡಲ್ಲಿ ಇದೆ ಕೆಲವರಿಗೆ. ಆಯುರ್ವೇದಿಕ್ ಏನೋ ಕಷಾಯಕ್ಕೋ ಏನಕ್ಕೋ ಬರುತ್ತೆ ಅಂತ ಅರ್ಥ ಬೇರು ಅಂದ್ರೆ. ಬಟ್ ನೀವು ಏನಕ್ಕೆಲ್ಲ ಬಳಸ್ಕೋತೀರಾ ಸರ್? ಏನಕ್ಕೆ ಯೂಸ್ ಆಗುತ್ತೆ ಇದು? ನಮ್ದು ಯೂನಿಟ್ ಇದೆ. ಯೂನಿಟಲ್ಲಿ ಆಯಿಲ್ನಾಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ. ಮಾಡ್ಕೊಂಡು ಅದರಿಂದ ಆಯಿಲಿಂದ ಪರ್ಫ್ಯೂಮ್ ಯೂಸ್ ಆಗುತ್ತೆ. ದೆನ್ ಮೆಡಿಸಿನ್ ಯೂಸ್ ಆಗುತ್ತೆ. ಆಮೇಲೆ ಇದನ್ನ ಬೇರಿಂದ ನಾವು ಪೌಡರ್ ಮಾಡ್ಕೊಂಡು ಸೊ ಇದಕ್ಕೆ ಕಾಸ್ಮೆಟಿಕ್ಸ್ಗೆಲ್ಲ ನಾವು ಯೂಸ್ ಮಾಡ್ಕೊಂತೀವಿ. ಕಾಸ್ಮೆಟಿಕ್ಸ್ಗೂ ಯೂಸ್ ಆಗುತ್ತೆ. ಆಮೇಲೆ ಕೇಳ್ಪಟ್ಟೆ ಸೋಪ್ ಎಲ್ಲ ಏನೋ ಪ್ರಿಪೇರ್ ಮಾಡ್ತೀರಾ? ಸೋಪ್ ಎಲ್ಲ ಬೇರೆ ಕಡೆ. ನೀವು ಏನಕ್ಕೆ ಯೂಸ್ಫುಲ್ ಅಂತ ಕೇಳಿದ್ರಲ್ಲ, ಸೊ ಅದಕ್ಕೆ ಮೇಡಮ್ ಎಲ್ಲ ನಮ್ಮ ಎಲ್ಲೆಲ್ಲಿ ಮಣ್ಣು ಚೆನ್ನಾಗಿದೆಯೋ ಅಲ್ಲೆಲ್ಲ ಹಾಕ್ಸಿ ನಾವು ಇದನ್ನ ಬೆಳೀತಾ ಇದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ಅಗ್ರಿ ರೂಟ್ಸ್ ಕಂಪನಿ ಎಷ್ಟು ಸಪೋರ್ಟಿವ್ ಆಗಿದೆ. ಈಗ ಟೆಕ್ನಾಲಜಿ ಮುಂದೆ ಓಡ್ತಾ ಇರೋಂಥ ಈ ಜಗತ್ತಲ್ಲಿ ಒಂದು ಅಗ್ರಿಕಲ್ಚರಿಸ್ಟ್ ಹಿಡಿದು ಮಾಡ್ಬೋದಾದಂಥ ಒಂದು ಬಿಸ್ನೆಸ್ ಇದು. ಯಾಕಂದರೆ ಒಂದು ಜಾಗ ಇದ್ದರೆ ಸಾಕು. ಸೈಟ್ ತೊಗೊಂಡಿರೋರು ಇರ್ತಾರೆ ಅಥವಾ ಫಾರ್ಮ್ ಲ್ಯಾಂಡ್ ಇರೋರು ಇರ್ತಾರೆ, ಅವ್ರಿಗೆ ಅಲ್ಲೇನು ಬೇರೆ ಏನೂ ಮಾಡಿರೋದಿಲ್ಲ, ಮನೆ ಇರೋದಿಲ್ಲ, ಬಿಲ್ಡಿಂಗ್ ಇರೋದಿಲ್ಲ, ಏನೂ ಇರೋದಿಲ್ಲ, ಖಾಲಿ ಜಾಗ ಇರುತ್ತೆ. ಅಂಥವ್ರು ಆರಾಮಾಗಿ ಮಾಡ್ಬೋದಾದಂಥ ಬಿಸ್ನೆಸ್ ಇದು. ಜಸ್ಟ್ ಒಂದು 2000 ಸ್ಕ್ವೇರ್ ಫೀಟ್ ಇದ್ದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಡಕ್ಟನ್ನು, ಈ ಬ್ಯಾಗಿಂದ ಹಿಡಿದು ಬೇರು ಎಲ್ಲವನ್ನ ಅವರೇ ಪ್ರೊವೈಡ್ ಮಾಡಿ ರಿಟರ್ನ್ ಅವರೇ ಪರ್ಚೇಸ್ ಮಾಡ್ತಾರೆ ಅಂದರೆ ಯಾರು ತಾನೇ ಮಾಡೋಕ್ಕಾಗಲ್ಲ. ಸೊ ಯಾರೆಲ್ಲ ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ,
ಇವ್ರ ಹತ್ರ ಅಂದರೆ ಅಗ್ರಿ ರೂಟ್ಸ್ ಕಂಪನಿ ಹತ್ರ ಒಂದು ಪ್ಯಾಕೇಜ್ ಇದೆ. ಸೊ ಆ ಪ್ಯಾಕೇಜ್ ಮೂಲಕ ಹೋದರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಆ ಪ್ಯಾಕೇಜ್ ಯಾವುದು, ಯಾವ ರೀತಿ ಅವ್ರು ಮಾಹಿತಿ ಕೊಡ್ತಾರೆ, ಇದೆಲ್ಲವನ್ನು ತಿಳ್ಕೊಬೇಕು ಅಂತಂದರೆ ಡಿಸ್ಪ್ಲೇಲಿ ಕಾಣ್ತಾ ಇರೋವಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು. ನೀವು ಕೂಡ ಈ ಬಿಸ್ನೆಸ್ ಮಾಡಿ ಲಾಭವನ್ನು ಗಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.